ಅದೇ ನಮ್ಮಪ್ಪ ತಿಂದಲ್ಲ ಗೊತ್ತಾ? ನೋಡಿ, ಈ ನಾಲ್ಕರು ಹೆಚ್ಚು ಸ್ನೇಹವನ್ನ ಪಡೆದಂತ ಕರಿಯ ಜಾಣನಾಗಿದ್ದ, ತನ್ನ ಸ್ಥಿತಿಯನ್ನ ತಾನು ಒಪ್ಪಿಕೊಂಡಿದ್ದ. ಕಿಶೋರ ಮತ್ತು ಸಂಧ್ಯಾ ಶ್ರೀಮಂತ ವರ್ಗದವರಾಗಿದ್ದರು. ಆದರೆ ಶಿವಲಿಂಗ ಮಧ್ಯಮ ಕುಟುಂಬದ ಹುಡುಗ. ಯೌವನದ ಬೇಗೆಯಲ್ಲಿ ತಾನು ಮಾಡಬೇಕಾದ ಸಾಧನೆಯನ್ನ ಮರೆತು ಪ್ರೀತಿ, ಪ್ರೇಮ, ಮೋಹಕ್ಕೆ ಬಲಿಯಾಗುತ್ತಾನೆ. ಶಿವಲಿಂಗನ ಗೆಳತಿ ಸಂಧ್ಯಾ ಸ್ನೇಹ ಬಯಸುತ್ತಿದ್ದಳು, ಶಿವಲಿಂಗ ಪ್ರೀತಿ ಬಯಸುತ್ತಿದ್ದ. ಮುಂದೇನಾಯಿತು ಎಂಬುದನ್ನ ಒಮ್ಮೆ ಗಮನಿಸಿ. ಶಿವಲಿಂಗ, ಸಂಧ್ಯಾ, ಶಿವಲಿಂಗ. ದಿನೇಶ ಸಂಧ್ಯಾ ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಹೇಳಕ್ಕಾಗಿದ್ದಿಲ್ಲ. ಅದನ್ನ ಆಮೇಲೆ ಹೇಳ್ತೀನಿ. ನಾನು ಕವಿತೆ ಬರ್ತಿದ್ದೆ, ಕವಿತೆ ಹೇಗೆ ಅಂತ ಕೇಳಿಸ್ತೇನೆ. ಅವಳ ಜೊತೆಗಿನ ಆಪ್ತ ಒಡನು, ಅವಳ ಆ ಮುಖದಲ್ಲಿನ ಸೌಂದರ್ಯದ ಸೊನ್ನೆ, ಆ ಕಪ್ಪು ಬಿಳಿ ಮಿಶ್ರಿತ ಕಣ್ಣು, ಪಟಕ್ಕನೆ ಸೆಳೆದುಕೊಳ್ಳುವಂತಹ ಸೆಳೆ, ಅವಳ ಮಧುರವಾದ ಮಾತು, ಆ ಮನೋಹರವಾದ ನೋಟ, ಎಲ್ಲವೂ ಅವನು ಕಾಡುತ್ತಲೇ ಇರುತ್ತವೆ. ನನಗಂತೂ ಓದುವುದಕ್ಕೂ ಆಗುತ್ತಿಲ್ಲ, ಬರೆಯುವುದಕ್ಕೂ ಆಗುತ್ತಿಲ್ಲ. ಅವಳಿಲ್ಲದೆ ನಾನಿಲ್ಲ. ನನ್ನ ಈ ಬದುಕಿಗೆ ಅವಳೇ ಸರ್ವಸ್ವ, ನನ್ನ ಬಾಳ ಪ್ರಪಂಚ, ಅವಳೇ ನನ್ನ ಬಾಳ ಪ್ರಪಂಚ. ಅವನಿಗೇನು ಆತಂಕ, ಇಷ್ಟು ಹೇಳಿದ್ರೆ ವಿಮರ್ಶೆಯಿಂದ ಬರ್ತಾ ಇಲ್ಲ. ಹಾಂ, ಬೆತ್ತ ಪುಡಿ. ಆ ಹುಡುಗಿ ಬೇರೆ ಯಾರು ಅಲ್ಲ, ಅವಳು ಇಲ್ಲ. ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಹೇಳಕ್ಕೆ ಸಮಯ ಸಿಕ್ಕಿಲ್ಲ. ಸಂಧ್ಯಾ, ನಾನು ತುಂಬಾ ಪ್ರೀತಿಸ್ತಿದ್ದೀನಿ ಸಂಧ್ಯಾ. ನೀನಿಲ್ದೆ ಬದುಕುವ ಶಕ್ತಿ ನನಗಿಲ್ಲ. ಐ ಲವ್ ಯು ಸುಂದರ್. ಶಿವು ಶಿವಲಿಂಗ ತಂದೆ ತಾಯಿಯನ್ನ ಕಷ್ಟಗಳನ್ನ ಮರೆತು ಆಳು ಪ್ರೀತಿಯಲ್ಲಿ ಬಿದ್ದು
ದೇವದಾಸ್ ನಾಗಿ ಕೊಡ್ರೋ ಅಳಕ್ಕೆ ಇತ್ತ ಕಡೆ ಇಲ್ಲಿ ಕೂತಿದೆಯಲ್ಲೋ ಯಾಕೆ ಅಲ್ತಿದೆಯಲ್ಲೋ ಯಾಕೆ ಏನಾಯ್ತು ಮಗ ನಾನು ಅವಾಗಲೇ ಹೇಳ್ತಿದ್ದೆ ಟೋಪಿ ಕೊಟ್ಟವಳೆ ಟೋಪಿ ಹಾಕ್ತಾಳಂತ ಹೇಳ್ತಿದ್ದಲ್ಲ ಮಗ ಟೋಪಿ ಹಾಕ್ಬಿಟ್ಟಲ್ಲ ಮಗ ಏನ್ ಮಗ ಟೋಪಿ ಅವನ ಬಗ್ಗೆ ಮಾತಾಡ್ಬೇಡ. ಮಗ ಆಯ್ತು ಬಾ ಮಗ ನಿನ್ನ ಲವ್ ಮ್ಯಾಟರ್ ಅಲ್ಲ ಆಡ್ಬೇಕು ಮಾತಾಡೋಣ ನಾವು ಆಯ್ತಾ ಸಿಗರೇಟ್ ಕೊಡ್ತೀನಿ ಬಾ ಮಗ ಹೀಗೆ BA ಪದವಿ ಕೂಡ ಮುಗಿತಾ ಬಂತು. 5 ವರ್ಷಗಳ ನಂತರ ಏನಾಯಿತು ಎಂಬುದನ್ನ ಒಮ್ಮೆ ನೋಡಿ. ಈ ದಿವಸಕ್ಕಾಗಿ ನಾನು ಕಾಯುತ್ತಿದ್ದೇನೆ. ನನ್ನ ತಂದೆ ತಾಯಿ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕವಾಯಿತು. ಈ ಊರಿನಲ್ಲಿ ಹುಟ್ಟಿದ ನಾನೇ ಧನ್ಯ. ಅಪ್ಪ ಅಮ್ಮ ನನಗೆ ಕೆಲಸದ ಆಶೀರ್ವಾದ ಮಾಡಿ. ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ಬಿಟ್ಟಿ ಮಗ. ನಮ್ಮ ಮನೆತನದ ಬಗ್ಗೆ ನಿನ್ನ ಹೆಸರು ಹಿಂಗೆ ಮುಂದುವರೆ ಮಗ ಎಲ್ಲ ನಮ್ಮ ಆಶೀರ್ವಾದ. ಜೈ ಅಂದಾಗೆ ಶಿವು ಕಿಶೋರ್ ಬಂದಿದ್ರೆ ಸುಳ್ಳು ಹೇಳ್ತಾರಲ್ಲ ಹೀಗೆ ಕರಿಯ ಶಿವಲಿಂಗನನ್ನ ಹುಡುಕಿಕೊಂಡು ಹೊಸಪೇಟೆಯ ಎಸ್ ಪ್ರಕಾಶ್ ನಗರಕ್ಕೆ ಹೋಗುತ್ತಾನೆ. ಅವರ ತಂದೆ ತಾಯಿಯೊಂದಿಗೆ ಮಾತನಾಡುತ್ತಾನೆ. ಮುಂದೇನಾಯಿತು ಎಂಬುದನ್ನ ಒಮ್ಮೆ ನೋಡಿ. ನೀನು ಹೊಸಪೇಟೆ ತಹಸೀಲ್ದಾರ್ ಅಂತ ಗೊತ್ತಾಯ್ತು. ಶಿಕ್ಷಪ್ಪ ನಿನ್ನ ಖಾಲಿ ಬಿಡು. ಅಂದಾಗೆ ಶಿವನಲ್ಲಿ ತಂದೆಲ್ಲ ಶಿವಲಿಂಗನ ಬಗ್ಗೆ ಏನಂತ ಹೇಳೋದಪ್ಪ ಏನಂತ ಹೇಳೋದು BA ಮುಗಿದ್ಮೇಲೆ ಅವನು ಪ್ರೀತಿ ಪ್ರೇಮ ಅಂತ ಹೇಳಿ ಮೋದಿ ಬಿಟ್ಟು ಎಣ್ಣೆ ಹೊಡಿತಿದ್ದಾನಪ್ಪ ಎಣ್ಣೆ ಹೊಡಿತಿದ್ದಾನೆ. ನಾನವತ್ತು ನನ್ನ ಸ್ನೇಹಿತರು ಕೇಳಿ ಕನ್ನಡ ಯೂನಿವರ್ಸಿಟಿಯಲ್ಲಿ ಎಣ್ಣೆ ಮಾಡಿದೆ. ಇವತ್ತು ನಾನು ಪ್ರೊಫೆಸರ್ ಆಗಿದ್ದೇನೆ. ನಗಿಲಿ ಬೇಡ ನನ್ನ ಮಗ ಅದು ಪ್ರೊಫೆಸರ್ ಆಗಿದೆ ಅಂತೇಳಿ ಅವನು ಚೆನ್ನಾಗಿ ಓದಿದೆ. ಆದ್ರೆ ಅವನು ಮಗನೇ ಅಲ್ಲ ನನಗೆ. ಕಳ್ಳನ ಮಗ ಈ ಮಾತು ಮಗಾಗಿ ಹುಡುಗಂತ ಬೀಜಗಳಿದ್ದವನು ಅವನ ಪರಿಸ್ಥಿತಿ ಅವನು ಹುಡುಕ್ಬೇಕಂದ್ರೆ ಏನೆಲ್ಲ ಕಾರ್ಯಕ್ರಮ ಇದ್ದು ಬಾರು ಮನೆಗಂತ ಏನ್ ಮಾಡ್ತಾರಂದ್ರೆ ನಾನು ಎಲ್ಲಿ ಹೋಗ್ಬೇಕು ಯಾರನ್ನ ಕೇಳಿದೆ ನಿಮ್ಮ ಮಗ ಕಮಲಾಪುರ ಬಾಲ್ಯಾಗ ಹುಡುಕ್ತಿದ್ದ ನಿಮ್ಮ ಮಗ ಮಧ್ಯಾಹ್ನ ಹೀಗೆ ಬಾಲ್ಯಾಗ ಹುಡುಕ್ತಿದ್ದ ನಿಮ್ಮ ಮಗ ರಾತ್ರಿ ಇಂಥ ಮಗ ನನಗೆ ಬೇಕೇನಪ್ಪ. ನನ್ನ ಆಸೆ ನನ್ನ ಕನಸು ನಮ್ಗೆಲ್ಲ ಮೋಸ ಮಾಡ್ಬಿಟ್ಟಪ್ಪ. ಏನಂತ ಹೇಳೋದಪ್ಪ
ಶಿವಲಿಂಗನನ್ನ ಸಹೋದರನಿದ್ದಂತೆ. ಅವನ ಚಿಂತೆ ನಮಗೆ ಬಿಡಿ. ನಾನು ಅವನ ಜೊತೆಯಲ್ಲೇ ಕಲಿತವರು. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು. ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಅವನನ್ನು ಸರಿ ಮಾಡುತ್ತೇನೆ. ನೀವಿನ್ನು ಹೊರಡಿ ಬಿಟ್ಟರೆ ಹೊರಡಿ. ಅವನು ಎಷ್ಟು ದಿನ ಒಬ್ಬ ಮಾರಾಟ ಇರ್ಲಿ, ನನ್ನ ಮಗ, ನಾನು ಹುಟ್ಟಿದ ಮಗ. ಎಷ್ಟು ದಿನ ಆಯ್ತು ಕರಿಯ ನೀನು ನೋಡಿ. ಹೊಸಪೇಟೆ ತಹಸೀಲ್ದಾರ್ ಆಗಿತ್ತು ಅಂತ ಗೊತ್ತಾಯ್ತು. ಸುದ್ದಿ ಗೊತ್ತಾದ ತಕ್ಷಣ ಓಡೋಡಿ ಹೋದೆ. ಆದ್ರೆ ಆ ಆಫೀಸಲ್ಲಿ ನಿನ್ನ ಸುತ್ತಮುತ್ತ ಇರೋ ಜನರನ್ನು ನೋಡಿ ಹಾಕಿದ್ರು. ನೀನು ಮಾತಾಡ್ಸಕ್ಕಾಗಲಿಲ್ಲ ಕರಿಯ, ಮಾತಾಡ್ಸಕ್ಕಾಗಲಿಲ್ಲ. ಎಲ್ಲೋ ದೂರದಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ನೀನು ಖುಷಿ ಬಿಟ್ಟಿದ್ದೀನಿ. ಮಾತಾಡ್ಸೋ ಧೈರ್ಯ ನನಗೆ ಇರಲಿಲ್ಲ ಕರಿಯ, ಮಾತಾಡ್ಸೋ ಧೈರ್ಯ ನನಗೆ ಎಲ್ಲಿ. ಎಷ್ಟೊಂದು ತರಕಾರಿ ಮುಗಿಯಲ್ಲ ಶಿವಲಿಂಗ. ನೀನೇ ಮುಗಿದ ಮೇಲೆ ಹೀಗಾಗಬಾರದು. ನೀನು ನನ್ನ ಜೊತೆ ಬಂದು ಓದಿದ್ದೆ, ನೀನು ತಹಶೀಲ್ದಾರನಾಗುತ್ತಿದ್ದೆ. ಓದು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಶಿವು. ಚೆನ್ನಾಗಿ ಓದಬೇಕು. ಇಂದಿನಿಂದ ಚೆನ್ನಾಗಿ ಓದು. ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಶಿಲ್ಪಿ ಆದಂತೆ ನಮ್ಮ ಬಾಳಿಗೆ ನಾವೇ ಶಿಲ್ಪಿಗಳಾಗಬೇಕು. ನಾನು ಬಸವಣ್ಣನವರ ಹತ್ರ ಮಾತಾಡ್ತೀನಿ. ಅವರಲ್ಲಿ ಮ್ಯಾನೇಜರ್ ಪೋಸ್ಟ್ ಕೊಡುತ್ತೀನಿ. ನಿನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊ. ಅಕ್ಕ ಕುಮುದಳ ಮದುವೆಯನ್ನ ಎಲ್ಲರೂ ಸೇರಿ ಮಾಡೋಣ. ಆಲವೇಶು ಇಂದಿನಿಂದ ಚೆನ್ನಾಗಿ ಓದು. ಕರಿ, ನಾನು ಇವತ್ತಿಂದ ಚೆನ್ನಾಗಿ ಓದ್ತೀನಿ ಮಗ. ಚೆನ್ನಾಗಿ ಓದಿ ನಮ್ಮ ಅಪ್ಪ ಅಮ್ಮನ್ನ ನಾನೇ ಸಾಕ್ತೀನಿ ಮಗ. ನಮ್ಮ ಅಕ್ಕನ ಮದುವೆ ಮಾಡ್ಕೊಡ್ತೀನಿ ಮಗ. ಮದುವೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸದಾ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಶಿವು. ಬಾ ಹೋಗೋಣ. ಈ ಎಲ್ಲ ದೃಶ್ಯಗಳನ್ನು ನೋಡಿದಾಗ ನಿಮಗೆ ನೆನಪಾಗಬೇಕು. ಏನೆಂದರೆ ನಿಮ್ಮ ಮಕ್ಕಳಿಗೆ ಹಣ, ಪುಸ್ತಕ, ಬೈಕು, ಕಾರು ಕೊಡಿಸಿದರಾಯಿತೆ. ಮಕ್ಕಳಿಗೆ ಸ್ವಂತ ನಿರ್ಣಯ ಮಾಡಲು ಬಿಡಬೇಕು ಸರಿ, ಆದರೆ ಅವರು ಮಾಡಿದ್ದೇ ಆಟವಾಗಬಾರದು. ಕರಿಯ ತನ್ನ ತಂದೆ ತಾಯಿಯ ಮಾತಿನ ಸ್ಫೂರ್ತಿಯಿಂದ ಅಧಿಕಾರಿಯಾದ. ಕಿಶೋರ ಶ್ರೀಮಂತನ ಮಗ. ತಂದೆಯ ನಂತರ ಅವನೇ ಮಾಲೀಕನಾದನು. ಸಂಧ್ಯಾ, ಪಲ್ಲವಿ, ಸೌಮ್ಯ ತಮ್ಮ ತಂದೆಯವರ ಕಾರ್ಖಾನೆಗಳನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಈ ಸಮಾಜದಲ್ಲಿ ಮಧ್ಯಮ ವರ್ಗದ ಪರಿವಾರವೇ ಇದೆ. ಆ ಯುವಕರಿಂದು ಪ್ರೀತಿ, ಪ್ರೇಮ ಎಂಬ ಮೋಜಿನಿಂದ ಹಾಳಾಗುತ್ತಿದ್ದಾರೆ. ಪ್ರೀತಿ, ಪ್ರೇಮ ನಿರ್ಮಿಸುತ್ತಾರೆ, ಆದರೆ ಅದೇ ಜೀವನವಾಗಬಾರದು. ಆದ್ದರಿಂದ ಪ್ರತಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಜೀವನ ಪಾಠವನ್ನು ಕಲಿಸಿ ಕಷ್ಟ ಅಂದ್ರೆ ಏನು ಎಂಬುದನ್ನ ಕಲಿಸಬೇಕು. ಆದರೆ ಯಾರೂ ಕೂಡ ಶಿವಲಿಂಗನಂತನಾಗಬಾರದು ಎಂಬುದು ಈ ಕಥೆಯ ಸ್ಫೂರ್ತಿ ಅಂತ ಹೇಳುತ್ತಾ ಈ ಕಿರುನಾಟಕಕ್ಕೆ ಮುಕ್ತಾಯವನ್ನು ಹೇಳುತ್ತಿದ್ದೇವೆ. ಧನ್ಯವಾದಗಳು. ಮನೋರಂಜನೆಯ ರಾಜಪ್ಪ ಮತ್ತು ಕಿಶೋರನ ಪಾತ್ರದಲ್ಲಿ ಚಂದ್ರಸ್ವಾಮಿ ಭಾಷಾಧ್ಯಯನ ವಿಭಾಗ. ತೆರೆಯ ಪಾತ್ರದಲ್ಲಿ ಲಿಂಗರಾಜು ಹಸ್ತಪ್ರತಿಶಾಸ್ತ್ರ ವಿಭಾಗ. ಹನುಮನ ಪಾತ್ರದಲ್ಲಿ ಕನ್ನಡ ಭಾಷಾಧ್ಯಯನ ವಿಭಾಗ. ಸೂತ್ರಧಾರನಾಗಿ ಮಣಿಕಂಠ ಚರಿತ್ರೆ ವಿಭಾಗ.